ನಲ್ಲಿ ಪೋಸ್ಟ್ ಮಾಡಿ ಸಾಮಾಜಿಕ ಜಾಲತಾಣ ವೆಬ್ಸೈಟ್ನಲ್ಲೂ ಕೂಡ ಪೋಸ್ಟ್ ಮಾಡಲಾಗಿತ್ತು. ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆಯದೆ ವಿಜಯೋತ್ಸವದ ಪ್ಲಾನ್ ಕೂಡ ಆಗಿತ್ತು. ವಿಕ್ಟರಿ ಪರೇಡ್ ಹೆಸರಿನಲ್ಲಿ ಆರ್ಸಿಬಿಯಿಂದ ಏಕಪಕ್ಷೀಯ ನಿರ್ಧಾರವನ್ನ ಕೂಡ ಕೈಗೊಳ್ಳಲಾಗಿತ್ತು. ಆರ್ಸಿಬಿ ಪೋಸ್ಟ್ ಆಧರಿಸಿ ಸುದ್ದಿ ಮಾಧ್ಯಮಗಳಲ್ಲಿ ಪರೇಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿ ಕೂಡ ಪ್ರಸಾರ ಆಗಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಪ್ರಚಾರ ಕೂಡ ಆಗಿತ್ತು. ವ್ಯಾಪಕ ಪ್ರಚಾರದಿಂದ ಲಕ್ಷಾಂತರ ಜನ ಸೇರುವ ಸುಳಿವು ಕೂಡ ಸಿಕ್ಕಿತ್ತು. ಮುನ್ನೆಚ್ಚರಿಕೆ ದೃಷ್ಟಿಯಿಂದ ಬಂದೋಬಸ್ತ್ಗೆ ಮೇಲಾಧಿಕಾರಿಗಳಿಗೆ ಮನವಿಯನ್ನ ಕೂಡ ಮಾಡಲಾಗಿತ್ತು. ಆರ್ಸಿಬಿ ಮೊದಲು ಮಾಡಿದಂತಹ ಎಡವಟ್ಟಿನಿಂದಾಗಿ ಇಷ್ಟೆಲ್ಲವೂ ಕೂಡ ಆಗಿದೆ. 11 ಜನರ ಸಾವಾಗೋದಕ್ಕೆ ಇದೇ ಮೇನ್ ರೀಸನ್ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ 11 ಜನರ ಸಾವಾಗಿದೆ. ಅವರ ಪೋಷಕರು ಮತ್ತೆ ಅವರ ಫ್ರೆಂಡ್ಸ್ಗಳು ಎಲ್ಲರೂ ಕೂಡ ಮೊದಲು ನಾವು ಇನ್ಸ್ಟಾಗ್ರಾಮ್ ಖಾತೆ ನೋಡಿದ್ವಿ ಅಥವಾ ಎಕ್ಸ್ ಖಾತೆ ನೋಡಿದ್ವಿ, ಆ ಖಾತೆಯಲ್ಲಿ ಪರೇಡ್ ಅನ್ನ ನಡೆಸಲಾಗತ್ತೆ ಅನ್ನುವಂತಹ ಸಂದೇಶ ಇತ್ತು. ಸೊ ಹಾಗಾಗಿ ನಾವು ಬೆಂಗಳೂರಿಗೆ ಆಗಮಿಸಿದ್ವಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಇದನ್ನೂ ಕೂಡ ಪರಿಗಣನೆ ಮಾಡಲಾಗ್ತಾ ಇದೆ. ಮೊದಲು ಮಾಡಿದ್ದು ಆರ್ಸಿಬಿ ಫ್ರಾಂಚೈಸಿ ಎಡವಟ್ಟನ್ನ ಅಲ್ಲಿ. ಯಾಕೆಂತಂದ್ರೆ ಯಾರೂ ಕೂಡ ನಿರ್ಧಾರವನ್ನ ಇನ್ನೂ ಕೂಡ ತೆಗೆದುಕೊಂಡಿರಲಿಲ್ಲ. ಪೊಲೀಸ್ ಇಲಾಖೆಯ ಬಳಿಯೂ ಕೂಡ ಮನವಿಯನ್ನ ಕೂಡ ತೆಗೆದುಕೊಂಡಿರಲಿಲ್ಲ. ಹೇಗೆ ಇವರು ಡಿಸೈಡ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಇದಕ್ಕೆ ನೇರ ಹೊಣೆ ಈಗಾಗಲೇ FIR ಕೂಡ ದಾಖಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ A1 ಆರೋಪಿಯಾಗಿ ಆರ್ಸಿಬಿಯನ್ನ ಕನ್ಸಿಡರ್ ಮಾಡಲಾಗ್ತಾ ಇದೆ. ಬುಧವಾರ ಬೆಳಗ್ಗೆ 9 ಗಂಟೆಗೆ ಬಂದೋಬಸ್ತ್ಗೆ ಸೂಚನೆಯನ್ನ ಕೂಡ ಕೊಡಲಾಗಿತ್ತು. ತಕ್ಷಣವೇ ಬೇರೆ ಬೇರೆ ಸ್ಟೇಷನ್ಗಳಿಂದ ಸಿಬ್ಬಂದಿಯನ್ನ ಕರೆಸಿ ವ್ಯವಸ್ಥೆಯನ್ನ ಮಾಡಿಕೊಳ್ತು ಪೊಲೀಸ್ ಇಲಾಖೆ. ಈ ನಡುವೆ ವಿಧಾನಸೌಧದ ಎದುರು ಸರ್ಕಾರಿ ಕಾರ್ಯಕ್ರಮವನ್ನ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಘೋಷಣೆ ಮಾಡಿತು. ಸರ್ಕಾರಿ ಕಾರ್ಯಕ್ರಮಕ್ಕೂ ಬಂದೋಬಸ್ತ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ಒಂದೆಡೆ ವಿಧಾನಸೌಧ ಬಂದೋಬಸ್ತ್ ಮಾಡಬೇಕು, ಮತ್ತೊಂದು ಕಡೆ ಸ್ಟೇಡಿಯಂ ಬಂದೋಬಸ್ತ್ ಆಗಬೇಕು. ಹೇಗೆ ಸಾಧ್ಯ ಆಗುತ್ತೆ ಎರಡೆರಡು ಕಡೆ? ಇದಲ್ಲದೆ HAL ತಾಜ್ ವೆಸ್ಟ್ ಎಂಡ್ ಹೋಟೆಲ್ಗೂ ಕೂಡ ಭದ್ರತೆ ಕೊಡಬೇಕು. ಬುಧವಾರ ಬೆಳಿಗ್ಗೆ 9 ಗಂಟೆಗೆ ಬಂದೋಬಸ್ತ್ಗೆ ಸೂಚನೆಯನ್ನ ಕೂಡ ಕೊಟ್ಟಿತ್ತು ಸರ್ಕಾರ. ತಕ್ಷಣವೇ ಬೇರೆ ಬೇರೆ ಸ್ಟೇಷನ್ಗಳಿಂದ ಸಿಬ್ಬಂದಿಯನ್ನ ಕರೆಸಿಕೊಂಡು ವ್ಯವಸ್ಥೆಯನ್ನ ಕೂಡ ಮಾಡಿಕೊಂಡಿತ್ತು. ಈ ನಡುವೆ ವಿಧಾನಸೌಧದ ಎದುರು ಸರ್ಕಾರಿ ಕಾರ್ಯಕ್ರಮವನ್ನ ನಡೆಸಲಾಗಿದೆ. ಸರ್ಕಾರಿ ಕಾರ್ಯಕ್ರಮಕ್ಕೂ ಬಂದೋಬಸ್ತ್ ಕೊಡಬೇಕು. ಒಂದ್ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂಗೂ ಕೂಡ ಬಂದೋಬಸ್ತ್ ಒದಗಿಸಬೇಕು, ಮತ್ತೊಂದು ಕಡೆ ತಾಜ್ ವೆಸ್ಟ್ ಎಂಡ್ ಅಲ್ಲೂ ಕೂಡ ಭದ್ರತೆಯನ್ನ ಕೊಡಬೇಕು. ಎಷ್ಟೆಷ್ಟು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿತ್ತು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಮತ್ತೆ ಇನ್ನೊಂದು ಎಡವಟ್ಟನ್ನ ಕೂಡ ಮಾಡ್ಕೊಂಡಿದೆ. ಪೊಲೀಸ್ ಇಲಾಖೆ ಬೇಡ ಅಂತ ಹೇಳಿದ್ರೂ ಕೂಡ ಯಾಕೆ ಕಾರ್ಯಕ್ರಮವನ್ನ ನಡೆಸಬೇಕಾಗಿತ್ತು ಅನ್ನುವಂತಹ ಪ್ರಶ್ನೆಗಳು. ತರಾತುರಿಯಲ್ಲಿ ಯಾಕೆ ಈ ಒಂದು ಕಾರ್ಯಕ್ರಮವನ್ನ ನಡೆಸಬೇಕಾಗಿತ್ತು? ಸಮಯಾವಕಾಶವನ್ನ ತೆಗೆದುಕೊಳ್ಳಬಹುದಾಗಿತ್ತಲ್ಲ ಅಂತ ಹೇಳಿ ಅಭಿಮಾನಿಗಳು ಕೂಡ ಹೇಳ್ತಾ ಇದ್ದಾರೆ. ಜನಸಾಮಾನ್ಯರು ಕೂಡ ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ರಾಜಕೀಯ ನಾಯಕರು ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಆತುರ, ಯಾಕೆ ಎಡವಟ್ಟನ್ನ ಮಾಡ್ಕೊಳ್ತು ಸರ್ಕಾರ ಅನ್ನುವಂತಹ ಪ್ರಶ್ನೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ತಕ್ಷಣವೇ ಬೇರೆ ಬೇರೆ ಸ್ಟೇಷನ್ಗಳಿಗೆ ಮಾಹಿತಿಯನ್ನ ಕೂಡ ಹಂಚಿಕೊಂಡ್ರು ಪೊಲೀಸ್ ಇಲಾಖೆಯ ಅಧಿಕಾರಿಗಳು. ಬಿ ದಯಾನಂದ್ ಅವರು ಕೂಡ ಹೇಳಿದ್ರು, ಇದು ಸಾಧ್ಯ ಇಲ್ಲ, ಇದು ಕಷ್ಟ ಸಾಧ್ಯ. ಯಾಕೆಂದ್ರೆ ಮಂಗಳವಾರ ರಾತ್ರಿ ಕೂಡ ಆರ್ಸಿಬಿ ವಿನ್ ಆಗಿದೆ ಅನ್ನೋದು ಗೊತ್ತಿದೆ. ಅದರಲ್ಲೇ ಭದ್ರತೆಯನ್ನ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ರು ಅಧಿಕಾರಿಗಳು, ಸಿಬ್ಬಂದಿಗಳು. ಸೊ ಅದನ್ನ ಮತ್ತೆ ನೆಕ್ಸ್ಟ್ ಡೇ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತಂದ್ರೆ ಕಷ್ಟ ಸಾಧ್ಯ ಆಗತ್ತೆ ಅನ್ನೋದು ಪೊಲೀಸ್ ಇಲಾಖೆ ಕೂಡ ಚೆನ್ನಾಗಿ ಗೊತ್ತಿತ್ತು. ಪೊಲೀಸ್ ಇಲಾಖೆ ಅದನ್ನ ಸರ್ಕಾರಕ್ಕೂ ಕೂಡ ತಿಳಿಸಿತ್ತು. ಬಟ್ ಆದ್ರೆ ಆರ್ಸಿಬಿ ಮಾಡಿದಂತಹ ಒಂದೇ ಒಂದು ಪೋಸ್ಟ್, ಆ ಒಂದು ಎಡವಟ್ಟಿನಿಂದಾಗಿ ಇಷ್ಟೆಲ್ಲ ಆಯ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನಾವು ಕೂಡ ಗಮನಿಸಿದ್ವಿ, ಆರ್ಸಿಬಿ ಪೋಸ್ಟ್ ಅನ್ನ ನೋಡಿದ್ವಿ. ಪೋಸ್ಟ್ ನೋಡಿದ ನಂತರ ಹೌದಾ ಅನ್ನುವಂತಹ ಪ್ರಶ್ನೆಗಳು ಕೂಡ ನಮ್ಮನ್ನು ಕೂಡ ಕಾಡೋದಕ್ಕೆ ಶುರುವಾಯಿತು. ಅಭಿಮಾನಿಗಳ ಸಾವಿಗೆ KSCA, GNA, ಆರ್ಸಿಬಿನೇ ನೇರ ಹೊಣೆ. 35,000 ಆಸನ ಇರುವಂತಹ ಸ್ಟೇಡಿಯಂ ಪ್ರವೇಶದಲ್ಲಿ ಗೊಂದಲಗಳು ಕೂಡ ಆಯಿತು. ಅಭಿಮಾನಿಗಳನ್ನ ಒಳಗೆ ಹೇಗೆ ಬಿಡಬೇಕು ಅನ್ನುವಂತಹ ಗೊಂದಲ. ಲಕ್ಷಾಂತರ ಅಭಿಮಾನಿಗಳು ರಸ್ತೆಯಲ್ಲಿ ನಿಂತ್ಕೊಂಡೆ ಕಾಯ್ತಾ ಇದ್ರು. ಮತ್ತೆ ಅಲ್ಲಿ ಕಾಲ್ ತುಳಿತ ಕೂಡ ಆಗಿತ್ತು. ಗೊಂದಲದ ಮಧ್ಯೆ ಮಧ್ಯಾಹ್ನ 3:10ಕ್ಕೆ ಸ್ಟೇಡಿಯಂ ಗೇಟ್ ಓಪನ್ ಆಯಿತು. ಒಳಗೆ ನುಗ್ಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ನುಗ್ಗಲಾಯಿತು. ಪೊಲೀಸರು ಎಷ್ಟೇ ನಿಯಂತ್ರಣ ಮಾಡೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆಗಲಿಲ್ಲ. ಕಾಲ್ ತುಳಿತವನ್ನ ತಪ್ಪಿಸೋದಕ್ಕೆ ಪೊಲೀಸರೇ ಕಾಲ್ ತುಳಿತಕ್ಕೆ ಒಳಪಟ್ಟವರನ್ನ ಆಸ್ಪತ್ರೆಗೆ ಸೇರಿಸಿದನ್ನ ನಾವು ಕೂಡ ಗಮನಿಸಿದ್ದೇವೆ. ಎಷ್ಟು ಅಂತ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ ಪೊಲೀಸ್ ಇಲಾಖೆ? ಮತ್ತೆ ಅಲ್ಲಿ ಸ್ಟೇಡಿಯಂನಲ್ಲಿ ಒಟ್ಟು 21 ಗೇಟ್ಗಳಿದೆ. ಬಟ್ ಕೇವಲ 3 ಗೇಟ್ಗಳನ್ನ ಮಾತ್ರ ಓಪನ್ ಮಾಡಲಾಯಿತು. ಕಾಯ್ದಿರಿಸುವಂತಹ ಕೆಲಸಕ್ಕೆ ಯಾಕೆ ಮುಂದಾಯಿತು ಸ್ಟೇಡಿಯಂ ಅನ್ನುವಂತಹ ಪ್ರಶ್ನೆ. ಯಾಕೆಂದ್ರೆ ಬೆಳಗ್ಗೆನೇ ಗೊತ್ತಾಯಿತು, ಬೆಳಗ್ಗೆ 11ರಿಂದ 11:15 ಕೂಡ ಗೊತ್ತಾಯಿತು. ಜನ ಆಗ್ಲಿಂದಲೇ ಶುರು ಮಾಡಿದ್ರು, ಅಭಿಮಾನಿಗಳು ಆಗ್ಲಿಂದನೇ ಶುರು ಮಾಡಿದ್ರು ಸ್ಟೇಡಿಯಂ ಬಳಿ ಹೋಗೋದಕ್ಕೆ. ಕಾತುರದಿಂದ ಕಾಯ್ತಾ ಇದ್ರು. ಮತ್ತೆ ಇನ್ನೊಂದಷ್ಟು ಗೊಂದಲಗಳು ಕೂಡ ಇತ್ತು. ಟಿಕೆಟ್ ಯಾವಾಗ ತಗೋಬೇಕು, ಹೇಗೆ ತೆಗೆದುಕೊಳ್ಬೇಕು, ಟಿಕೆಟ್ಗೆ ಎಷ್ಟು ಕಾಸ್ಟ್ ಇರುತ್ತೆ,
ಮತ್ತೆ ಟಿಕೆಟ್ ಅನ್ನ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕಾ ಅಥವಾ ಆಫ್ಲೈನ್ ಅಲ್ಲಿ ಪರ್ಚೇಸ್ ಮಾಡಬೇಕಾ, ಫ್ರೀ ಇದೆಯಾ ಇಲ್ವಾ, ಹೀಗೆ ಸಾಕಷ್ಟು ಗೊಂದಲಗಳು ಅಂಟಿಲ್ 3:45 ತನಕನೂ ಕೂಡ ಇದೇ ಗೊಂದಲದಲ್ಲಿ ಇದ್ರು. ಈ ಎಲ್ಲಾ ಗೊಂದಲವನ್ನ ಕೂಡ ನಿವಾರಣೆ ಮಾಡೋದ್ರಲ್ಲಿ KSCA ಕೂಡ ಎಡವಟ್ಟನ್ನ ಮಾಡ್ಕೊಂಡಿದೆ. ಗೊಂದಲದ ಮಧ್ಯೆ ಮಧ್ಯಾಹ್ನ 3:10ಕ್ಕೆ ಸ್ಟೇಡಿಯಂ ಗೇಟ್ ಓಪನ್ ಮಾಡ್ತಾರೆ. ಆಗ ಗೇಟ್ ಓಪನ್ ಆಗಿದ್ದೇ ತಡ ಲಕ್ಷಾಂತರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ರು. ಆಟಗಾರರನ್ನ ನೋಡ್ಬೇಕು, ಕಣ್ ತುಂಬಿಕೊಳ್ಬೇಕು, ಅವರನ್ನ ಹತ್ತಿರದಿಂದ ನೋಡ್ಬೇಕು, ಆ ಟ್ರೋಫಿಯನ್ನ ನೋಡ್ಬೇಕು ಅನ್ನುವಂತಹ ತವಕ ಅತಿ ಹೆಚ್ಚು ಕಾಡ್ತಾ ಇತ್ತು ಅಭಿಮಾನಿಗಳಿಗೆ. ಸೊ ಹಾಗಾಗಿ ಅತಿ ಹೆಚ್ಚು ಜನಸಂಖ್ಯೆ ಸೇರಿತ್ತು ಸ್ಟೇಡಿಯಂ ಬಳಿ. ಮತ್ತೊಂದು ಕಡೆ ವಿಧಾನಸೌಧದ ಬಳಿ ಕೂಡ ಜನರಿದ್ರು. ಅಲ್ಲಾದ್ರೂ ನೋಡ್ಕೊಂಡು ಕಣ್ ತುಂಬಿಕೊಳ್ಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡಿದ್ರು ಅಭಿಮಾನಿಗಳು. ಇನ್ ಕೇಸ್ ಏನಾದ್ರೂ ಇವರು ಪರೇಡ್ ನಡೆಸಿದಿದ್ರೆ ಒಳ್ಳೇದಾಗ್ತಾ ಇತ್ತು ಅನ್ನುವಂತಹ ಒಂದಷ್ಟು ಅಭಿಪ್ರಾಯಗಳು ಕೂಡ ಬರ್ತಾ ಇದೆ. ಯಾಕೆಂದ್ರೆ ಪರೇಡ್ ನಡೆಸಿದಂತಹ ಸಂದರ್ಭದಲ್ಲಿ ಓಪನ್ ವೆಹಿಕಲ್ ನಲ್ಲಿ ನಾವು ಆಟಗಾರರನ್ನ ನೋಡ್ಕೊಳ್ಳಬಹುದು, ಕಣ್ ತುಂಬಿಕೊಳ್ಳಬಹುದು, ಅಲ್ಲಿಂದ ಜನ ಬೇರೆ ಬೇರೆ ಕಡೆ ಡಿವೈಡ್ ಆಗಬಹುದಾಗಿತ್ತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಮೆಟ್ರೋದಲ್ಲಿ ಸಂಚಾರ ಮಾಡಿರೋರು 8ರಿಂದ 9 ಲಕ್ಷ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ಜನ ಸೇರ್ಪಡೆ ಆಗಿದ್ರು ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗಿದೆ. ಕೇವಲ ಅಲ್ಲಿ ಸ್ಟೇಡಿಯಂನಲ್ಲಿ ಒಳಗಡೆ ಹೋಗೋದಕ್ಕೆ ಅವಕಾಶ ಇರೋದು 33ರಿಂದ 36 ಸಾವಿರ ಜನ. ಬಟ್ ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ, ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ರು, 33ರಿಂದ 36 ಸಾವಿರ ಜನ ಸೇರೋದಕ್ಕೆ ಅವಕಾಶ ಇದೆ, ಹೌದು. ಬಟ್ ಆದ್ರೆ ನಾವು ನಿರೀಕ್ಷೆ ಮಾಡಿದ್ರು ಒಳಗಡೆ 30ರಿಂದ 36 ಸಾವಿರ ಜನ ಇದ್ರೆ ಹೊರಗಡೆ 2ರಿಂದ 2.5 ಲಕ್ಷ ಜನ ಇರ್ತಾರೆ, ಸ್ಟೇಡಿಯಂನಿಂದ ಹೊರಗಡೆ ಇರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು. ಓಕೆ, ನೀವು ಹೇಳಿದ ರೀತಿಯನ್ನೇ ನಾವು ಗಮನಿಸ್ತಾ ಹೋಗೋದಾದ್ರೆ 2.5 ಲಕ್ಷ ಜನರು ಇದ್ರೂ ಸೇರ್ತಾರೆ ಅನ್ನುವಂತಹ ನಿರೀಕ್ಷೆ ಇತ್ತು ಅನ್ನೋದೇ. ಆದ್ರೆ ಯಾಕೆ ಮುಂಜಾಗ್ರತೆ ಕ್ರಮವನ್ನ ತೆಗೆದುಕೊಳ್ಳಿಲ್ಲ ನಿಮ್ಮ ಇಲಾಖೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದೆ. ಈಗಲ್ಲ, ಯಾವಾಗ ಈ ಇನ್ಸಿಡೆಂಟ್ ಆಗೋದಕ್ಕೆ ಶುರುವಾಯಿತೋ ಆಗ್ಲಿಂದಲೂ ಕೂಡ ಶುರುವಾಗಿದೆ. ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಮುಂಚೆಯೇ ಎಡವಟ್ಟುಗಳು ಕೂಡ ಆಗಿತ್ತು. ಮೊದಲಿಗೆ ಒಂದು ಅಪ್ಡೇಟ್ ಬಂತು, ಕಾಲ್ ತುಳಿತ ಆಗ್ತಾ ಇದೆ, ಉಸಿರಾಟದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ಮೊದಲು ಒಂದು ಸಾವಾಯಿತು. ಸಾವಾದ ನಂತರವೂ ಕೂಡ ಸರ್ಕಾರ ಕಾರ್ಯಕ್ರಮದಲ್ಲಿ ಬ್ಯುಸಿ ಆಗೋಯ್ತು. ಯಾವಾಗ ಮೊದಲು ಒಂದು ಸಾವಾಯಿತೋ ಮತ್ತೊಂದು 2-3 ಸಾವುಗಳು ಪ್ರಕರಣಗಳು ದಾಖಲಾಯ್ತಾ ಬಂತು. ಆದ್ರೂ ಕೂಡ ಸರ್ಕಾರದ ಗಮನಕ್ಕೆ ಬಂದಿಲ್ವಾ, ಬಂದರೂ ಕೂಡ ಸುಮ್ಮನಿತ್ತ ಗೊತ್ತಿಲ್ಲ. ಇದೆಲ್ಲಕ್ಕೂ ಕೂಡ ಸರ್ಕಾರ ಉತ್ತರವನ್ನ ಕೊಡಬೇಕಾಗಿದೆ. ಪೊಲೀಸರು ಬೇಡ ಅಂದ್ರು ಸೆಲೆಬ್ರೇಷನ್ಗೆ KSCA ನಿರ್ಧಾರವನ್ನ ಮಾಡ್ತು. ಯಾಕೆ ಮಾಡ್ತು? ಪೊಲೀಸರು ಬೇಡ ಅಂತ ಮೇಲೆ ಅವ್ರ ಮಾತನ್ನ ಕೇಳಬೇಕಾಗಿತ್ತು KSCA. ಪೊಲೀಸರು ಬೇಡ ಅಂದ್ರೂ ಕೂಡ ಇದೀಗ ಸೆಲೆಬ್ರೇಷನ್ ಮಾಡಿ ಎಡವಟ್ಟನ್ನ ಮಾಡ್ಕೊಂಡಿದೆ. ಇದಕ್ಕೆ ಯಾರು ಹೊಣೆ? ಯಾರು ಕೂಡ ಉತ್ತರವನ್ನ ಕೊಡ್ತಾ ಇಲ್ಲ. ಯಾರು ಹೊಣೆ? ಸ್ಟೇಡಿಯಂ ಒಳ ಪ್ರವೇಶಾವತಿಗೆ ಸರಿಯಾದ ನಿರ್ಧಾರವನ್ನ ಕೈಗೊಂಡಿಲ್ಲ, ನಿರ್ಲಕ್ಷ್ಯವನ್ನ ತೋರಿದ್ದಾರೆ. 11 ಜನ ಸಾವನ್ನಪ್ಪಿದ್ದಾರೆ. ಅದು ಕೂಡ 30 ವರ್ಷದ ಒಳಗಿನ ಮಕ್ಕಳು ಸಾವನ್ನಪ್ಪಿದ್ದಾರೆ. ಒಂದು ಮಗು ಕೂಡ ಸಾವನ್ನಪ್ಪಿದೆ. ಇದಕ್ಕೆ ಯಾರು ಹೊಣೆ? ಒಪ್ಕೊಳ್ಳೋಣ, ಅಭಿಮಾನಿಗಳು ಕೂಡ ಅತಿರೇಕದಿಂದ ವರ್ತನೆಯನ್ನ ಮಾಡಿರಬಹುದು, ತೋರಿರಬಹುದು, ಒಪ್ಕೊಳ್ಳೋಣ. ಕಾಲ್ ತುಳಿತ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಒಂದು ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ ಅಂತ ಹೇಳಿ ಸ್ಥಳೀಯರು, ಅಲ್ಲಿ ಅಭಿಮಾನಿಗಳು ಇದ್ರಲ್ಲ ಅವರು ಕೂಡ ಹೇಳ್ತಾ ಇದ್ರು. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ, ಮತ್ತೆ ಒಂದಷ್ಟು ವ್ಯವಸ್ಥೆ ಆಗಬೇಕಾಗಿತ್ತು ಬ್ಯಾರಿಕೇಡ್ ಹಾಕಿ, ಆ ವ್ಯವಸ್ಥೆಯೂ ಕೂಡ ಆಗಿರಲಿಲ್ಲ ಅಂತ ಹೇಳಿ ಅಭಿಮಾನಿಗಳು, ಆಟಗಾರರ ನೋಡಬೇಕು ಅನ್ನುವಂತಹ ತವಕದಲ್ಲಿ ಇದ್ದಂತಹ ಅಭಿಮಾನಿಗಳು ಆರೋಪವನ್ನು ಮಾಡ್ತಾ ಇದ್ದಾರೆ.